ಬಂಧನದ ಬಳಿಕ ರೇವಣ್ಣರ ಮುಂದಿನ ಆಯ್ಕೆಗಳು ಏನೇನು, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಬಂಧನದ ಬಳಿಕ ಎಚ್ ಡಿ ರೇವಣ್ಣ ಮಾಜಿ ಸಚಿವ ಅವರ ಮುಂದೆ ಇರುವಂತಹ ಆಯ್ಕೆಗಳು ಏನೇನು? ಎಚ್ ಡಿ ರೇವಣ್ಣ ಕಾನೂನು ಹೋರಾಟ ಹೇಗಿರಬೇಕು, ಹೇಗಿರಲಿದೆ, ಪ್ರಕರಣದಲ್ಲಿ ಯಾವ ರೀತಿ ಮುಂದುವರಿತಾರೆ ಎಚ್ ಡಿ ರೇವಣ್ಣ, ಕಾನೂನು ಹೋರಾಟಕ್ಕೆ ರೇವಣ್ಣರ ಮುಂದಿರೋ ಅಂತ ಆಯ್ಕೆಗಳು ಏನೇನು? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರು ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ಈಗಾಗಲೇ ಎಚ್ ಡಿ ರೇವಣ್ಣ ಬಂಧನ ಆಗಿದೆ, ಅವರ ಮುಂದೆ ಇರುವಂತಹ ಆಯ್ಕೆಗಳು ಏನು, ಅವರ ಕಾನೂನು ಹೋರಾಟದ ಪ್ರಕ್ರಿಯೆಯ ಬಗ್ಗೆ ವಿವರಣೆಯನ್ನ ನೀಡೋದಾದ್ರೆ ಚಂದ್ರು. ಏನು ನಿನ್ನೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅರ್ಜಿ ವಜಾ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಮುಂದಿನ ಒಂದು ನಡೆ ಏನಿರುತ್ತೆ ಅಂತಂದ್ರೆ ನಿನ್ನೆ ಏನು ಬಂಧನ ಕೂಡ ಆಗಿರೋದ್ರಿಂದ ಮಧ್ಯಂತರ ಜಾಮೀನಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಕೂಡ ಅದು ಕೂಡ ವರ್ಜೆ ಆದರೆ ಅಥವಾ ನಾರ್ಮಲ್ ರೆಗ್ಯುಲರ್ ಬೇಲನ್ನು ಪಡ್ಕೊಳ್ಬೇಕಾಗತ್ತೆ. ರೆಗ್ಯುಲರ್ ಬೇಲ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಅಂದರೆ ಈಗೇನು ಮಹಿಳೆ ಇದ್ದಾರೆ, ಕಿಡ್ನಾಪ್ ಆಗಿರುವಂಥ ಮಹಿಳೆ ಕೂಡ ಸಿಕ್ಕಿರುವಂತಹದ್ದು, ಆಕೆ ಏನಾದರೂ ಗುರುತರವಾದಂಥ ಆರೋಪವನ್ನು ಮಾಡಿದರೆ ರೇವಣ್ಣ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ನೇರ ಆರೋಪವನ್ನು ಮಾಡದೇ ಇದ್ದರೆ ಅದನ್ನು ಎಲ್ಲೊಂದು ಕಡೆ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿ ಏನು ರೇವಣ್ಣ ಅವರ ಪರ ವಕೀಲರಾಗಿರುವಂಥವರು ಮೂರ್ತಿ ಡಿ ನಾಯಕ್ ಅವರು ಒಂದು ವಾದವನ್ನು ಮಂಡಿಸಿ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ನೀಡಬೇಕು, ರೆಗ್ಯುಲರ್ ಬೇಲ್ ಅಂತ ಒಂದು ವಾದವನ್ನು ಮಂಡಿಸುವಂತ ಸಾಧ್ಯತೆ ಇರುವಂತಹದ್ದು. ಇನ್ನು ಈ ಒಂದು ವಿಚಾರವಾಗಿ ನೇರ ಆರೋಪವನ್ನು ರೇವಣ್ಣ ವಿರುದ್ಧ ಮಹಿಳೆ ಏನಾದರೂ ಮಾಡಿದ್ರೆ ಅಲ್ಲೂ ಕೂಡ ಏನು ನಿರೀಕ್ಷೆ ಅಂದ್ರೆ ಮಧ್ಯಂತರ ಜಾಮೀನು ಅಥವಾ ರೆಗ್ಯುಲರ್ ಬೇಲ್ ಇದೆ ಅದು ಕೂಡ ವಜಾ ಆಗುವಂತ ಸಾಧ್ಯತೆ ಇದೆ. ಅದಾದ ನಂತರ ಅವರು ನೆಕ್ಸ್ಟ್ ಹೈಕೋರ್ಟ್ ಕದ ತಟ್ಟಲಿದ್ದಾರೆ. ಹೈಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗತ್ತೆ. ಅಲ್ಲಿ ಏನಾದರೂ ಸಿಕ್ಕರೆ ಬೇಲ್ ಸಿಗುತ್ತೆ, ಇಲ್ಲಾಂದ್ರೆ ಮತ್ತಷ್ಟು ಸಂಕಷ್ಟ ರೇವಣ್ಣ ಅವರಿಗೆ ತಪ್ಪಿದ್ದಲ್ಲ ಅನ್ನುವಂತಹದ್ದು ಗೋಚರವಾಗ್ತಾ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.